ಒಲಿಂಪಿಕ್ಸ್ ಫೈನಲ್ನಲ್ಲಿ ಅನರ್ಹಗೊಂಡ ಬೇಸರದಲ್ಲೇ ಕುಸ್ತಿಗೆ ಗುಡ್ ಬೈ ಹೇಳಿದ ವಿನೇಶ್ ಫೋಗಟ್. ಬಂಗಾರ ಮಿಸ್ ಆಗಿದ್ದಕ್ಕೆ ಬೆಳ್ಳಿ ಪದಕಕ್ಕಾಗಿ ಸಿಎಎಸ್ ಮೊರೆ ಹೋದ ಫೋಗಟ್. ರಾಜ್ಯಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡದ್ದಕ್ಕೆ ವಿಪಕ್ಷಗಳ ಸಭಾತ್ಯಾಗ. ಇದೆಲ್ಲವನ್ನು ನೋಡೋಣ ವಿನೇಶ್ ವಿಧಾಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಒಲಿಂಪಿಕ್ಸ್ನಿಂದ ಅನರ್ಹಗೊಂಡ ಬೆನ್ನಲ್ಲೇ ಭಾರತೀಯ ಕುಸ್ತಿಪಟು ವಿನೇಶ್ ಫೋಗಟ್ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಟ್ವೀಟ್ ಮೂಲಕ ಕುಸ್ತಿಗೆ ನಿವೃತ್ತಿ ಘೋಷಿಸಿರೋ ಫೋಗಟ್, ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ, ನಾನು ಸೋತಿದ್ದೀನಿ ಅಂತ ಟ್ವೀಟ್ ಮಾಡಿದ್ದಾರೆ. ನನ್ನ ಧೈರ್ಯ ಸಂಪೂರ್ಣ ಛಿದ್ರವಾಗಿದೆ, ಈಗ ಹೆಚ್ಚಿನ ಶಕ್ತಿ ಉಳಿದಿಲ್ಲ, ನಿಮ್ಮೆಲ್ಲರಿಗೂ ನಾನು ಸದಾ ಋಣಿಯಾಗಿರ್ತೇನೆ, ಕ್ಷಮಿಸಿ ಅಂತ ಭಾವನಾತ್ಮಕವಾಗಿ ವಿನೇಶ್ ಫೋಗಟ್ ಟ್ವೀಟ್ ಮಾಡಿದ್ದಾರೆ. ಅಮ್ಮ, ಕುಸ್ತಿಯೇ ನನ್ನ ವಿರುದ್ಧ ಗೆದ್ದಿದೆ, ಕುಸ್ತಿ ವಿರುದ್ಧ ನಾನೇ ಸೋತು ಹೋಗಿದ್ದೇನೆ, ಕ್ಷಮಿಸು ಅಮ್ಮ. ನಿನ್ನ ಕನಸು, ನನ್ನ ಧೈರ್ಯ ಎಲ್ಲವೂ ಸಂಪೂರ್ಣ ಛಿದ್ರವಾಗಿದೆ. ನನ್ನ ಬಳಿ ಈಗ ಯಾವುದೇ ಹೆಚ್ಚಿನ ಶಕ್ತಿ ಉಳಿದಿಲ್ಲ. ಕುಸ್ತಿ ಜೀವನಕ್ಕೆ ಗುಡ್ ಬೈ, ಕ್ಷಮಿಸಿ, ನಾನು ನಿಮ್ಮೆಲ್ಲರಿಗೂ ಋಣಿಯಾಗಿರ್ತೇನೆ. ಒಲಿಂಪಿಕ್ಸ್ನಲ್ಲಿ ವಿನೇಶ್ ಫೋಗಟ್ ಅನರ್ಹತೆ ವಿಚಾರ ರಾಜ್ಯಸಭೆಯಲ್ಲೂ ಪ್ರಸ್ತಾಪವಾಗಿದೆ. ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ಈ ವಿಚಾರ ಪ್ರಸ್ತಾಪಿಸಿದ್ರು. ಇಡೀ ದೇಶವೇ ವಿನೇಶ್ ಫೋಗಟ್ ಪರ ನಿಂತಿದೆ, ನೀವು ಚಾಂಪಿಯನ್ಗೆ ಚಾಂಪಿಯನ್ ಆಗಿದ್ದೀರಿ. ಈ ಬಗ್ಗೆ ಪ್ರಧಾನಿ ಮೋದಿಯೇ ಪ್ರಸ್ತಾಪವನ್ನ ಮಾಡಿದ್ದಾರೆ. ದೇಶದ 140 ಕೋಟಿ ಜನರು ಮೋದಿ ಪರ ನಿಂತಿದ್ದಾರೆ ಅಂತ ಹೇಳಿದ್ರು. ರಾಜ್ಯಸಭೆಯಲ್ಲೂ ವಿನೇಶ್ ಫೋಗಟ್ ಅನರ್ಹತೆ ವಿಚಾರ ಪ್ರಸ್ತಾಪ ಮಾಡಲಾಯಿತು. ಫೋಗಟ್ ವಿಚಾರದ ಬಗ್ಗೆ ಮಾತನಾಡಲು ವಿಪಕ್ಷಗಳು ಮುಂದಾದವು. ವಿಪಕ್ಷಗಳ ಸದಸ್ಯರಿಗೆ ಮಾತನಾಡಲು ಸಭಾಪತಿ ಅವಕಾಶವನ್ನ ನೀಡಲಿಲ್ಲ. ಚರ್ಚೆಗೆ ಅವಕಾಶ ನೀಡದಿದ್ದಕ್ಕೆ ವಿಪಕ್ಷ ಸದಸ್ಯರು ಸಭಾತ್ಯಾಗವನ್ನ ಮಾಡಿದ್ರು. ಒಲಿಂಪಿಕ್ಸ್ನಲ್ಲಿ ಫೈನಲ್ ಪಂದ್ಯದಿಂದ ಅನರ್ಹಗೊಂಡಿರೋ ವಿನೇಶ್ ಫೋಗಟ್ಗೆ ರಾಜ್ಯಸಭಾ ಸದಸ್ಯ ಸ್ಥಾನ ನೀಡಬೇಕು ಅಂತ ಕಾಂಗ್ರೆಸ್ ನಾಯಕ ಭೂಪಿಂದರ್ ಸಿಂಗ್ ಹೂಡಾ ಆಗ್ರಹಿಸಿದ್ದಾರೆ. ರಾಜ್ಯಸಭಾ ಸದಸ್ಯತ್ವ ಜೊತೆಗೆ ಭಾರತ ರತ್ನವನ್ನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಒಲಿಂಪಿಕ್ಸ್ ಫೈನಲ್ನಿಂದ ಅನರ್ಹಗೊಂಡ್ರು ಕೂಡ ವಿನೇಶ್ ಫೋಗಟ್ಗೆ ಬೆಳ್ಳಿ ಪದಕ ಗೆದ್ದ ರೀತಿಯಲ್ಲೇ ಸ್ವಾಗತಕ್ಕೆ ತಯಾರಿ ನಡೆದಿದೆ. ವಿನೇಶ್ ಫೋಗಟ್ ಅದ್ಧೂರಿ ಸ್ವಾಗತಕ್ಕೆ ಹರಿಯಾಣ ಸರ್ಕಾರ ನಿರ್ಧರಿಸಿದೆ ಅಂತ ಟ್ವೀಟ್ ಮೂಲಕ ಹರಿಯಾಣ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕದ ಮೇಲೆ ನೀರಜ್ ಚೋಪ್ರಾ ಕಣ್ಣಿಟ್ಟಿದ್ದಾರೆ. ಇಂದು ಒಲಿಂಪಿಕ್ಸ್ ಜಾವೆಲಿನ್ ಥ್ರೋ ಫೈನಲ್ ನಡೆಯಲಿದ್ದು, ಚಿನ್ನ ಗೆಲ್ಲುವ ನಿರೀಕ್ಷೆಯಲ್ಲಿರುವ ನೀರಜ್ ಚೋಪ್ರಾ ಕಣಕ್ಕಿಳಿಯಲಿದ್ದಾರೆ. ಅರ್ಹತಾ ಸುತ್ತಿನಲ್ಲಿ ಉತ್ತಮ ಪ್ರದರ್ಶನ ತೋರಿರೋ ನೀರಜ್ 89.34 ಮೀಟರ್ ದೂರ ಜಾವೆಲಿನ್ ಎಸೆದು ಉತ್ತಮ ಪ್ರದರ್ಶನವನ್ನ ನೀಡಿದ್ರು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನೀರಜ್ ಚಿನ್ನ ಗೆಲ್ಲುವ ನಿರೀಕ್ಷೆ ಇದೆ. ಪ್ಯಾರಿಸ್ ಒಲಿಂಪಿಕ್ಸ್ ಜಾವೆಲಿನ್ ಥ್ರೋ ಫೈನಲ್ ನಡೆಯಲಿದ್ದು, ನೀರಜ್ ಚೋಪ್ರಾ ಗೆಲುವಿಗಾಗಿ ದೇಶಾದ್ಯಂತ ಪ್ರಾರ್ಥನೆ ನಡೆಯಲಿದೆ. ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಪದಕಕ್ಕಾಗಿ ಪ್ರಾರ್ಥನೆ ಮಾಡಲಾಗ್ತಿದೆ. ನೀರಜ್ ಚೋಪ್ರಾ ಚಿನ್ನ ಗೆಲ್ಲಿ ಅಂತ ಹೋಮ ಹವನ ಮಾಡಲಾಯಿತು. ಫೋಟೋ, ತಿರಂಗ ಹಿಡಿದು ಶಾಲಾ ಮಕ್ಕಳು ಕೂಡ ಪೂಜೆ ಸಲ್ಲಿಸಿದ್ರು. ದೆಹಲಿಯ ವಿದ್ಯಾ ಬಾಲಭವನದಲ್ಲಿ ಹೋಮ ಹವನ ನಡೆಸಲಾಯಿತು. ಕುಸ್ತಿಪಟು ಅಂತಿಮ್ ಫಂಗಲ್ಗೆ ಒಲಿಂಪಿಕ್ಸ್ನಿಂದ 3 ವರ್ಷ ನಿಷೇಧ ಹೇರುವ ಸಾಧ್ಯತೆ ಇದೆ. ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಅಶಿಸ್ತು ತೋರಿದ ಹಿನ್ನೆಲೆಯಲ್ಲಿ ಭಾರತೀಯ ಒಲಿಂಪಿಕ್ ಸಂಸ್ಥೆ ನಿಷೇಧದ ನಿರ್ಧಾರ ಕೈಗೊಂಡಿದೆ ಅಂತ ಹೇಳಲಾಗ್ತಿದೆ. ಅಂತಿಮ್ ಭಂಗ ತಮ್ಮ ಅಧಿಕೃತ ಮಾನ್ಯತಾ ಕಾರ್ಡ್ ಅನ್ನ ಸಹೋದರಿಗೆ ನೀಡಿ ಕ್ರೀಡಾಗ್ರಾಮಕ್ಕೆ ಪ್ರವೇಶ ಕೊಡಿಸಲು ಯತ್ನಿಸಿರುವ ಆರೋಪದಡಿ 3 ವರ್ಷ ನಿಷೇಧ ಹೇರಲು ಐಒಎ ನಿರ್ಧರಿಸಿದೆ ಅಂತ ಮೂಲಗಳು ತಿಳಿಸಿವೆ. ಪ್ರೀತಂ ಗೌಡ ಭಾವಚಿತ್ರವಿದ್ದ ಫ್ಲೆಕ್ಸ್ಗೆ ಬೆಂಕಿ. ಪಾದಯಾತ್ರೆಯಿಂದ ಪ್ರೀತಂ ಗೌಡಗೆ ಕೊಕ್. ಪ್ರೀತಂ ಗೌಡಗೂ ಮೈತ್ರಿಗೂ ಸಂಬಂಧವಿಲ್ಲ. ರಾಜಕಾರಣದಲ್ಲಿ ಸೈಡ್ ಆಕ್ಟರ್ಗಳಿರ್ತಾರೆ. ಎರಡೂ ಪಕ್ಷ ಜೊತೆಯಾಗಿ ಮೈತ್ರಿ ಆಗಿದೆ. ಪ್ರೀತಂ ಗೌಡ ಅಪ್ಕಮಿಂಗ್ ಲೀಡರ್. ಇದೆಲ್ಲವನ್ನು ನೋಡೋಣ ಪ್ರೀತಂ ಗೌಡಗೆ ಕೊಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರೀತಂ
ಗೌಡ ಹಾಗೆ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆಯಾದ ಬೆನ್ನಲ್ಲೇ ಸಮನ್ವಯ ಸಮಿತಿ ಸಭೆಯಲ್ಲಿ ಪ್ರೀತಂ ಗೌಡ ವಿಷಯ ಪ್ರಸ್ತಾಪ ಮಾಡಿದ್ರು. ನಿನ್ನೆ ನಡೆದ ಘಟನೆಯಿಂದ ನಮ್ಮ ಮೈತ್ರಿಗೆ ಮುಜುಗರವಾಗಿದೆ. ಇದೇ ರೀತಿ ಘಟನೆ ಮರುಕಳಿಸಿದ್ರೆ ನಾವು ಜವಾಬ್ದಾರರಲ್ಲ, ಮುಂದೆ ಆಗುವ ಅನಾಹುತಕ್ಕೆ ಜವಾಬ್ದಾರರಲ್ಲ ಅಂತ ಜೆಡಿಎಸ್ ನಾಯಕರು ಹೇಳಿದ್ದಾರಂತೆ. ಇದಾದ ಬೆನ್ನಲ್ಲೇ ಜೆಡಿಎಸ್ ಮನವಿಗೆ ಸ್ಪಂದಿಸಿರೋ ಬಿಜೆಪಿ ನಾಯಕರು ಪಾದಯಾತ್ರೆಯಿಂದ ಪ್ರೀತಂ ಗೌಡರನ್ನ ಹೊರಗಿಟ್ಟಿದೆ. ಪ್ರೀತಂ ಗೌಡರನ್ನ ಪಾದಯಾತ್ರೆಗಿಂತ ದೂರವಿಡಲು ನಿರ್ಧರಿಸಿದ್ದೇವೆ. ಆದರೆ ಪ್ರೀತಂ ಗೌಡಗೂ ಬಿಜೆಪಿ ಜೆಡಿಎಸ್ ಮೈತ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಜೆಡಿಎಸ್ ಹಿರಿಯ ನಾಯಕ ಸಿಎಸ್ ಪುಟ್ಟರಾಜು ಹೇಳಿದ್ದಾರೆ. TV9 ಜೊತೆ ಮಾತನಾಡಿದ ಅವರು, ನಮ್ಮ ಅಭಿಪ್ರಾಯವನ್ನ ಬಿಜೆಪಿ ನಾಯಕರಿಗೆ ತಿಳಿಸಿದ್ದೇವೆ. ಯಾವುದೇ ರೀತಿಯಲ್ಲೂ ಮೈತ್ರಿಗೆ ಭಂಗವಿಲ್ಲ. ಸೋಮವಾರದ ಬಳಿಕ ಕೂತು ಮಾತುಕತೆ ನಡೆಸ್ತೇವೆ ಅಂತ ಹೇಳಿದ್ರು. ದಯಮಾಡಿ ಸೋಮವಾರದ ಮೇಲೆ ಕೂತು ಮಾತಾಡೋಣ ಅದ್ರ ಬಗ್ಗೆ. ಪ್ರೀತಂ ಗೌಡ ಫೋಟೋ ಇದ್ದ ಫ್ಲೆಕ್ಸ್ಗೆ ಬೆಂಕಿ ಹಾಕಿದ್ದಕ್ಕೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ರಾಜಕಾರಣದಲ್ಲಿ ಕೆಲವರು ಸೈಡ್ ಆಕ್ಟರ್ಗಳು ಇರ್ತಾರೆ, ಏನ್ ಮಾಡೋಕ್ಕೂ ಆಗಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಸಮನ್ವಯ ಇದೆ, ಸಮನ್ವಯದಲ್ಲಿ ಹೆಜ್ಜೆ ಹಾಕ್ತಿದ್ದೇವೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಈ ರಾಜಕಾರಣದಲ್ಲಿ ಇಂಥವೆಲ್ಲ ಸೈಡ್ ಆಕ್ಟರ್ಗಳು ಇದ್ದೇ ಇರ್ತಾರೆ, ಏನ್ ಮಾಡಕ್ಕಾಗತ್ತೆ. ಸಿದ್ದರಾಮಯ್ಯ ಬೆಂಬಲಕ್ಕೆ ಕಾಂಗ್ರೆಸ್ ನಾಯಕರು ನಿಂತಿದ್ದು ಸಿದ್ದರಾಮಯ್ಯ ಭ್ರಷ್ಟಾಚಾರವನ್ನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಅಂತ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆಯೇ ಅರ್ಥಹೀನ, ಭ್ರಷ್ಟಾಚಾರದ ವಿಚಾರ ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಅಫಿಡವಿಟ್ನಲ್ಲಿ ಸಿದ್ದರಾಮಯ್ಯ ಪತ್ನಿಯ ಆಸ್ತಿ ವಿವರ ತಿಳಿಸಿಲ್ಲ ಅಂತ ಗುಡುಗಿದ್ರು. ಒಂದಲ್ಲ 10 ತಪ್ಪುಗಳು ಮೂಢ ಹಗರಣಗಳು ಕಾಣ್ತವೆ. ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಮತ್ತು ಜೆಡಿಎಸ್ ಕಾರ್ಯಕರ್ತರ ಸಂಘರ್ಷ ದಿನೇ ದಿನೇ ತಾರಕೇರ್ತಲೇಗಿದೆ. ಮೈಸೂರು ಚಲೋ ಉಸ್ತುವಾರಿಯನ್ನ ಪ್ರೀತಂ ಗೌಡ ನೋಡಿಕೊಳ್ಳುವಂತೆ ಬಿಜೆಪಿ ಹೇಳಿತ್ತು. ಇದಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಪಾದಯಾತ್ರೆ ಆರಂಭಕ್ಕೆ 2 ದಿನ ಮೊದಲು ಪಾದಯಾತ್ರೆಗಿಂತ ದೂರ ಉಳಿಯುವಂತೆ ಪ್ರೀತಂ ಗೌಡಗೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸೂಚಿಸಿದ್ರು. ಆದರೆ ನಾನು ಪ್ರಧಾನ ಕಾರ್ಯದರ್ಶಿ, ಮೈಸೂರು ಭಾಗದ ಉಸ್ತುವಾರಿಯಾಗಿದ್ದೀನಿ, ದೂರ ಉಳಿಯುವುದು ಸೂಕ್ತವಲ್ಲ ಅಂತ ಪ್ರೀತಂ ಗೌಡ ಪಟ್ಟು ಹಿಡಿದಿದ್ರಂತೆ. ಕುಮಾರಸ್ವಾಮಿಗಿಂದ ಆಕ್ಷೇಪ ವ್ಯಕ್ತವಾದ ಬೆನ್ನಲ್ಲೇ ಮೈಸೂರಿನ ಸಮಾರೋಪದ ಉಸ್ತುವಾರಿ ನೋಡಿಕೊಳ್ಳುವಂತೆ ಪ್ರೀತಂ ಗೌಡಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೂಚಿಸಿದ್ರು. ನಂತರ ನಿನ್ನೆ ಮಂಡ್ಯದಲ್ಲಿ ಬೆಂಬಲಿಗರ ಜೊತೆ ಪಾದಯಾತ್ರೆಗೆ ಪ್ರೀತಂ ಗೌಡ ಬಂದಿದ್ರು. ಕುಮಾರಸ್ವಾಮಿ ಆಕ್ಷೇಪದ ಬಳಿಕ ಜೆಡಿಎಸ್ ಜೊತೆಗಿನ ನಿಮ್ಮ ಭಿನ್ನತೆಯನ್ನ ಪಕ್ಷದ ಮಟ್ಟದಲ್ಲಿ ಮುಂದೆ ಪಕ್ಷ ಬಗೆಹರಿಸಲಿದೆ ಎಂದು ಭರವಸೆಯನ್ನ ನೀಡಿದ್ರು. ಆದ್ರೂ ನಿನ್ನೆ ಜೆಡಿಎಸ್ ಕಾರ್ಯಕರ್ತರ ಜೊತೆಗೆ ಸಂಘರ್ಷ ನಡೆದಿದೆ. ಹೀಗಾಗಿ ಈ ಸಂಘರ್ಷದ ಬಗ್ಗೆ ವರಿಷ್ಠರು ಮಾಹಿತಿ ಪಡೆದಿದ್ದಾರೆ. ಪ್ರೀತಂ ಗೌಡ ವಿಚಾರಕ್ಕೆ ಪ್ರತಿಕ್ರಿಯಿಸಿರೋ ಎಂಎಲ್ಸಿ ಸಿಟಿ ರವಿ, ಒಂದೇ ತಾಯಿ ಹಾಲು ಕುಡಿದವರಲ್ಲೇ ಭಿನ್ನಾಭಿಪ್ರಾಯ ಮೂಡುವುದು ಸಹಜ. 2 ಪಕ್ಷಗಳು ಜೊತೆಯಾಗಿ ಮೈತ್ರಿ ಆಗಿದೆ ಅಂತ ಹೇಳಿದ್ದಾರೆ. ಒಂದಾಗಿ ಹೋಗುವುದು ಖುಷಿಯಾಯಿತು. ಈಗಾಗಲೇ ಕುಮಾರಸ್ವಾಮಿ ವಿಜಯೇಂದ್ರ ಒಂದೇ ತಾಯಿ ಮಕ್ಕಳು ಎಂದಿದ್ದು ಖುಷಿ ತಂದಿದೆ ಅಂತ ಹೇಳಿದ್ರು. ಆ ಥರದ್ದೇನೂ ನಡೆದಿಲ್ಲ. ಕುಮಾರಸ್ವಾಮಿ ಅವರು ನಮ್ಮ NDA ನಾಯಕರು. ಪ್ರೀತಂ ಗೌಡ ಅವರು ಬಿಜೆಪಿಯ ಅಪ್ಕಮಿಂಗ್ ಲೀಡರ್. ಪ್ರೀತಂ ಗೌಡರನ್ನ ರಕ್ಷಣೆ ಮಾಡಿಕೊಂಡು ಕುಮಾರಸ್ವಾಮಿ ಅವರಿಗೂ ರೆಸ್ಪೆಕ್ಟ್ ಕೊಟ್ಟು ನಮ್ಮ ಮೈತ್ರಿ ಮುಂದುವರಿಸ್ತೇವೆ ಅಂತ ಹೇಳಿದ್ದಾರೆ. ವೇದಿಕೆಗೆ ಬಹಳ ಜನ ಹತ್ತಿಲ್ಲ, ವೇದಿಕೆ ದೊಡ್ಡದಿರಲಿಲ್ಲ, ಎಲ್ರಿಗೂ ಗೌರವವಾಗಿದೆ. ರಾಜಕಾರಣದಲ್ಲಿ ವರ್ತಮಾನದಲ್ಲಿದ್ದು ರಾಜಕಾರಣ ಮಾಡಬೇಕು, ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ರಾಜಕಾರಣ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರೀತಂ ಅವರು ಅಪ್ಕಮಿಂಗು, ನೀವು ಹಾಸನ್ ಜಿಲ್ಲೆನಲ್ಲಿ ಬಿಜೆಪಿ ಲೀಡರ್ ಆಗಿ ಗುರುತಿಸ್ಕೊಂಡಿರೋರು. ಮೈತ್ರಿ ಪಾದಯಾತ್ರೆಯಿಂದ ಸುಮಲತಾ ದೂರ, ಸಿದ್ದರಾಮಯ್ಯ ರಾಜೀನಾಮೆಗೆ ದೋಸ್ತಿಗಳ ಆಗ್ರಹ. ರಾಜೀನಾಮೆ ಪ್ರಶ್ನೆಯೇ ಬರಲ್ಲ ಎಂದ ಕಾಂಗ್ರೆಸ್. ಬಿಜೆಪಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಸಿದ್ಧತೆ. ನಾಳೆ ಕಾಂಗ್ರೆಸ್, ನಾಡಿದ್ದು ಮೈತ್ರಿ ನಾಯಕರ ಸಮಾವೇಶ. ಇದೆಲ್ಲವನ್ನು ನೋಡೋಣ ವಾಗ್ವಾದದ ಯಾತ್ರೆ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಮೂಡ ಹಗರಣ ಖಂಡಿಸಿ 6ನೇ ದಿನ ಮೈಸೂರು ಚಲೋ ಯಾತ್ರೆ ಇಂದು ಮಂಡ್ಯ ಜಿಲ್ಲೆ ತೂಬಿನಕೆರೆಯಿಂದ 17 ಕಿಲೋಮೀಟರ್ ವರೆಗೂ ಸಾಕ್ತು. BY ವಿಜಯೇಂದ್ರ, ರಾಮದಾಸ್, ಸಿಟಿ ರವಿ ಸೇರಿ ಹಲವರು ಭಾಗಿಯಾಗಿದ್ರು.
ಆದರೆ ಮಾಜಿ ಸಂಸದೆ ಸುಮಲತಾ ದೂರವೇ ಉಳಿದಿದ್ದಾರೆ. ನಿನ್ನೆ ಮಂಡ್ಯದಲ್ಲಿಯೇ ಪಾದಯಾತ್ರೆ ನಡೆದರೂ ಸುಮಲತಾ ಪಾಲ್ಗೊಂಡಿಲ್ಲ. ಇಂದು ಕೂಡ ಪಾದಯಾತ್ರೆಯಲ್ಲಿ ಸುಮಲತಾ ಭಾಗಿಯಾಗುವುದು ಅನುಮಾನ ಎನ್ನಲಾಗ್ತಿದೆ. ಸಿಎಂ ನಮ್ಮ ಪಾದಯಾತ್ರೆ ಬಗ್ಗೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಪ್ರತಿಕ್ರಿಯಿಸಿದ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಯುವ ಸಮಯ ಬಂದಿದೆ. ಕಾನೂನಿನಡಿ 14 ಅಲ್ಲ 44 ನಿವೇಶನ ಬೇಕಾದರೂ ತೆಗೆದುಕೊಳ್ಳಲಿ. ಅಕ್ರಮವಾಗಿ ಸೈಟ್ ಪಡೆದಿದ್ದಕ್ಕೆ ನಾವು ಹೋರಾಟ ಮಾಡ್ತಿದ್ದೇವೆ. ನೈತಿಕತೆ ಇದ್ರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು. ಬಿವೈ ವಿಜಯೇಂದ್ರ ನಾನು ಒಟ್ಟಿಗೆ ಹೋರಾಡ್ತಿದ್ದೇವೆ ಎಂದಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಅವರಿಗೆ 100ಕ್ಕೆ 100 ಅವರು ರಾಜೀನಾಮೆ ಕೊಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥ ಒಂದು ಅರಿವು ಮೂಡಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ರೀತಿಯಾದಂಥ ಹತಾಶೆಯ ಮನೋಭಾವದಿಂದ ಮಾತನಾಡ್ತಾ ಇದ್ದಾರೆ. ಮೂಡ ಹಗರಣದಲ್ಲಿ ಸಿಎಂರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. TV9 ಜೊತೆ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸುಳ್ಳು ಕೇಸ್ ದಾಖಲಾಗಿದೆ. ಸಿಎಂ ಏನು ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆಯೇ ಬರೋದಿಲ್ಲ. ಅಕ್ರಮ ನಡೆದಿದ್ರೆ ಶಿಕ್ಷೆಯಾಗುತ್ತೆ, ಇಲ್ಲವಾದ್ರೆ ನ್ಯಾಯ ಸಿಗುತ್ತೆ. ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿದೆ, ಬಿಜೆಪಿ ಒಡೆದ ಮನೆ ಆಗಿರೋದು. ಜೆಡಿಎಸ್ ಮತ್ತು ಬಿಜೆಪಿಯಲ್ಲಿ ಹೊಂದಾಣಿಕೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲೆಲ್ಲಿ BJP ಅವರಿಗೆ ಥ್ರೆಟ್ ಅಂತ ಕಾಣ್ತೋ ಲೀಡರ್ಗಳಿರ್ತಾರೆ, ಯಾರ್ಯಾರು ಮಾಸ್ ಲೀಡರ್ ಇರ್ತಾರೆ, ಯಾರಿಗೆ ಅಪಾರವಾದ ಜನ ಬೆಂಬಲ ಇರುತ್ತೆ ಅಂತ ಎಲ್ಲ ನಾಯಕರನ್ನು ಕೂಡ ಅವ್ರು ಟಾರ್ಗೆಟ್ ಮಾಡ್ತಾರೆ. ಸೊ ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯವ್ರನ್ನ ಅವ್ರು ಟಾರ್ಗೆಟ್ ಮಾಡ್ತಾರೆ. ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಟೀಕೆ ವಿಚಾರಕ್ಕೆ ಬಿವೈ ರಾಘವೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಮಂಡ್ಯದಲ್ಲಿ TV9ಗೆ ಪ್ರತಿಕ್ರಿಯಿಸಿದ ಸಂಸದ, ನಮ್ಮ ಕುಟುಂಬಕ್ಕೆ ಯಾವುದು ಹೊಸದಲ್ಲ, ಎಲ್ಲವನ್ನೂ ಎದುರಿಸಿಕೊಂಡು ಬಂದಿದ್ದೇವೆ. ಮರದಲ್ಲಿ ಮಾವಿನಕಾಯಿ ಇದ್ರೆ ಹೊಡೆಯುವುದು ಸಾಮಾನ್ಯ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕುಟುಂಬಕ್ಕೆ ಇದು ಯಾವುದು ಕೂಡ ಹೊಸದಲ್ಲ, ಇದೆಲ್ಲದೂ ಕೂಡ ಎದುರಿಸ್ಕೊಂಡು ಬಂದಿದ್ದೀವಿ. ಯಾವ ಮರದಲ್ಲಿ ಮಾವಿನ ಗಿಡ ಇರುತ್ತೋ ಅದಕ್ಕೆ ಮಾವಿನಕಾಯಿ ಇರುತ್ತೋ ಅದಕ್ಕೆ ಕಲ್ಲು ಹೊಡೆಯುವಂಥದ್ದು, ಇದಕ್ಕೆ ಸಮಯ ಕೂಡ ಉತ್ತರವನ್ನು ಕೊಡ್ತೀವಿ. ಮೈಸೂರು ಜನಾಂದೋಲನಕ್ಕೆ ಬರಬೇಕು ಅಂತ ಸಿಎಂ ಹೇಳಿದ್ದಾರೆಂದು ಹರಿಪ್ರಸಾದ್ ಸ್ಪಷ್ಟನೆ ನೀಡಿದ್ದಾರೆ. ಸಿಎಂ ಸಿದ್ದು ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿದ ಹರಿಪ್ರಸಾದ್, ರಾಜಕೀಯ ಬೆಳವಣಿಗೆ ಆದಾಗ ವರಿಷ್ಠರು ಬರ್ತಾರೆ, ಒಂದಿಷ್ಟು ನಿರ್ದೇಶನ ಕೊಟ್ಟಿರ್ತಾರೆ, ಸರ್ಕಾರವನ್ನ ಕೆಡವುದು ಅಷ್ಟು ಸುಲಭವಲ್ಲ ಅಂತಂದ್ರು. ಚೀಫ್ ಮಿನಿಸ್ಟರ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷದ ಮುಖ್ಯಮಂತ್ರಿ ಈಗಾಗಲೇ ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ. ಭೇಟಿ ಮಾಡಿ ಮೈಸೂರು ವಿಚಾರದಲ್ಲಿ ಸಾರ್ವಜನಿಕ ಸಭೆ ಇದೆ, ಅಲ್ಲಿಗೆ ಬರಬೇಕು ಅಂತ ಹೇಳಿ ಅವ್ರ ಆಫೀಸಿಂದ ಮೊದಲು ಸಹ ಹೇಳಿದರು. ಅದನ್ನು ರಾತ್ರಿ ದೃಢೀಕರಿಸಿದ್ದಾರೆ ಅಷ್ಟೇ. ಮೂಡ ಹಗರಣ ವಿರೋಧಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆ ನಡೆಸುತ್ತಿದೆ. ಇತ್ತ ಪಾದಯಾತ್ರೆ ಖಂಡಿಸಿ ಶೋಷಿತ ವರ್ಗಗಳ ಮಹಾ ಒಕ್ಕೂಟದವರು ಪ್ರತಿಭಟನೆ ನಡೆಸಿದರು. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಿವಾಸದ ಎದುರು ಪ್ರತಿಭಟನೆ ನಡೆಸಿದರು. ಮುತ್ತಿಗೆ ಹಾಕಲು ಯತ್ನಿಸಿದ್ದ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು. ಬಿಜೆಪಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಭರ್ಜರಿ ಸಿದ್ಧತೆ ನಡೆಸಿದೆ. ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಮೈಸೂರಿನ ಮಹಾರಾಜ ಮೈದಾನದಲ್ಲಿ ನಾಳೆ ವೇದಿಕೆ ಆಯೋಜಿಸಿದೆ. ವೇದಿಕೆ ಮತ್ತು ಸಿದ್ಧತೆಯನ್ನ ಯತೀಂದ್ರ ಸಿದ್ದರಾಮಯ್ಯ ವೀಕ್ಷಣೆ ಮಾಡಿದರು. ನಾಳೆ ಜನಾಂದೋಲನ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಬರುವ ನಿರೀಕ್ಷೆ ಇದೆ. ಎಷ್ಟು ಜನ ಸೇರುತ್ತಾರೆ ಎಂದು ಹೇಳುವುದಿಲ್ಲ ಅಂತ ಹೇಳಿದರು. ಅವರ ನಿರೀಕ್ಷೆ ಇದೆ. ಅದಕ್ಕೆ ತಕ್ಕನ ಹಾಗೆ ಸ್ಟೇಜ್ ಆಗಲಿ, ಕುರ್ಚಿಗಳನ್ನು ಹಾಕೊಳ್ಳೋದಾಗಲಿ, ಈ ರೀತಿ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಸಿದ್ಧತೆ ಚೆನ್ನಾಗಿ ನಡೀತಾ ಇದೆ. ಮೈಸೂರಿನಲ್ಲಿ ಹಿಂದೆ ಯಾವತ್ತೂ ಯಾವ ಸಮಾವೇಶದಲ್ಲೂ ಕೂಡ ಸೇರಿದೇ ಇರೋಕ್ಕೂ ಜನ ಖಂಡಿತ ಸೇರ್ತಾರೆ. ಯಾಕೆ ಅಂತಂದರೆ ನಾವು ನಮ್ಮ ಎಲ್ಲ MLAಗಳಿಗೂ ಹೇಳಿದ್ದೀವಿ, ಯಾರ್ಯಾರು ನಮ್ಮ ಕಾರ್ಯಕರ್ತರಿದ್ದಾರೆ, ತಂದೆಯವರ ಅಭಿಮಾನಿಗಳಿದ್ದಾರೆ, ತಂದೆಯವ್ರನ್ನ ಬೆಂಬಲಿಸುವಂಥವ್ರಿದ್ದಾರೆ, ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಆಡಳಿತ ಕೊಟ್ಟಿದೆ ಅಂತ ನಂಬಿರೋರಿದ್ದಾರೆ, ಮತ್ತು BJP ಈ ಪಕ್ಷ ಏನಿದೆ ಅದು ರಾಜಕೀಯ ಕುತಂತ್ರ ನಡೆಸಿದೆ ಅಂತ ನಂಬಿರೋರಿದ್ದಾರೆ. ಅಂಥ ಜನರೆಲ್ಲರೂ ಕೂಡ ಅವ್ರಿಗೆ ಮಾಹಿತಿ ಕೊಟ್ಟು ಬರುವಂಗೆ ಮಾಡಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಅವರೆಲ್ಲ ಹೆಚ್ಚಿನ ಜನರಲ್ಲಿ ಬಂದು ನಮಗೆ ಬೆಂಬಲ ತೋರಿಸ್ತಾರೆ. ಮೈಸೂರಿನಲ್ಲೊಂದು ಅಪರೂಪದ ರಾಜಕೀಯ ವಿದ್ಯಮಾನಕ್ಕೆ ಸಾಕ್ಷಿಯಾಗಲಿದೆ. ಒಂದೇ ಊರು, ಒಂದೇ ಮೈದಾನ, ಒಂದೇ ವೇದಿಕೆಯಲ್ಲಿ ರಾಜಕೀಯ ಪಕ್ಷಗಳ ಬಲಾಬಲ ನಡೆಯಲಿದೆ. ನಾಳೆ ಕಾಂಗ್ರೆಸ್ನಿಂದ ಜನಾಂದೋಲನ ಸಭೆ ನಡೆಯಲಿದ್ದು, ನಾಡಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿ ಸಮಾವೇಶ ನಡೆಯಲಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣವಾಗಿದ್ದು, ತಲಾ 1 ಲಕ್ಷ ಜನರನ್ನ ಸೇರಿಸಲು ಎರಡೂ ಪಕ್ಷಗಳು ಪ್ಲಾನ್ ಆಗಿದೆ. ದೆಹಲಿ ಹೈಕಮಾಂಡ್ನಿಂದ ನಮ್ಮ ತಂದೆಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ.
ಜನರಿಂದ ಆಯ್ಕೆಯಾದ ಸರ್ಕಾರವನ್ನ ಸುಳ್ಳು ಆರೋಪ ಮಾಡಿ ಬೀಳಿಸುವ ಕುತಂತ್ರಕ್ಕೆ ನಾವು ಬಿಡಲ್ಲ. ಅದರ ವಿರುದ್ಧ ಏನು ಬೇಕೋ ಆ ಹೋರಾಟವನ್ನ ನಮ್ಮ ಪಕ್ಷದವರು ಮಾಡ್ತಾರೆ. ದೆಹಲಿ ಹೈಕಮಾಂಡ್ ಕೂಡ ನಮ್ಮ ತಂದೆಯವರದ್ದು ಏನು ತಪ್ಪಿಲ್ಲ ಅಂತ ಹೇಳಿದೆ ಅಂತ ಹೇಳಿದ್ರು. ಮತ್ತೆ ಕ್ಯಾಬಿನೆಟ್ ಮೂಲಕನೂ ಕೂಡ ಉತ್ತರ ಕೊಡಿಸಿದ್ದಾರೆ. ಯಾಕೆ ಅಂತಂದ್ರೆ ರಾಜ್ಯಪಾಲರು ಏನಾದ್ರು ನೋಟಿಸ್ ಕೊಟ್ಟರೆ ಮುಖ್ಯಮಂತ್ರಿಗೆ ಅದು ಸರ್ಕಾರಕ್ಕೆ ನೋಟಿಸ್ ಕೊಟ್ಟಾಗೆ. ಹಾಗಾಗಿ ಕ್ಯಾಬಿನೆಟ್ ಅವರು ಕೂಡ ತಮ್ಮ ವಿವೇಕನ ಉಪಯೋಗಿಸ್ಕೊಂಡು ಯಾವ ರೀತಿ ಲೀಗಲ್ ಆಗಿ ಉತ್ತರ ಕೊಡಬೇಕು ಅಂತ ಉತ್ತರ ಕೊಟ್ಟಿದ್ದಾರೆ. ಮುನಿಸು ಮರೆತು ಒಂದಾದ ಸಿದ್ದರಾಮಯ್ಯ ಹರಿಪ್ರಸಾದ್. ಸಿದ್ದರಾಮಯ್ಯ ಡಿಕೆಗೆ ಕೋರ್ಟ್ ಸಮನ್ಸ್. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ. ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ರಚನೆ. ಬೆಳಗಾವಿ ಜಿಲ್ಲೆಯಲ್ಲಿ TV9 ಮೆಗಾ ಇಂಪ್ಯಾಕ್ಟ್. ಇದೆಲ್ಲವನ್ನು ನೋಡೋಣ ಕೈ ಒಗ್ಗಟ್ಟಿನ ಮಂತ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ ಜನಾಂದೋಲನ ಸಮಾವೇಶಕ್ಕೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಸಿದ್ದರಾಮಯ್ಯ ಬಿಕೆ ಹರಿಪ್ರಸಾದ್ 30 ನಿಮಿಷ ಚರ್ಚೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ಸಿಎಂ ನಿವಾಸದಲ್ಲಿ ಮಾತುಕತೆ ನಡೆಸಿದ್ರು. ಈ ವೇಳೆ ನಿಮ್ಮ ಬಗ್ಗೆ ಮನಸ್ಸಿನಲ್ಲಿ ಏನೂ ಇಲ್ಲ ಅಂತ ಸಿಎಂ ಹೇಳಿದ್ರೆ ನನ್ಗೂ ನಿಮ್ಮನ್ನ ವಿರೋಧಿಸಲು ಏನಿಲ್ಲ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ರಂತೆ. 50 ವರ್ಷ ನಾನು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೇನೆ. ಸಂಕಷ್ಟದಲ್ಲಿದ್ದಾಗ ಪಕ್ಷದ ಜೊತೆ ಗಟ್ಟಿಯಾಗಿ ನಿಂತಿದ್ದೇನೆ. ಆಗಿದ್ದು ಆಗೋಯ್ತು, ಒಂದಾಗಿರೋಣ, ಒಟ್ಟಾಗಿ ಹೋಗೋಣ ಎಂದು ಹರಿಪ್ರಸಾದ್ಗೆ ಹೇಳಿದ್ದಾರೆ. ಬಿಕೆ ಹರಿಪ್ರಸಾದ್ ನಮ್ಮ ಪಕ್ಷದ ನಾಯಕರು. ವೈಯಕ್ತಿಕ ವಿಚಾರವಾಗಿ ನಾನು ಮಾತನಾಡಿದ್ದೇನೆ. ಅದರಲ್ಲಿ ವಿಶೇಷತೆ ಏನೂ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕುಶಲೋಪರಿ ವಿಚಾರಿಸಲು ಹರಿಪ್ರಸಾದ್ ಭೇಟಿಯಾಗಿದ್ದೆ ಅಂತ ಹೇಳಿದ್ದಾರೆ. ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್. ಅವರು ಏನ್ ಭೇಟಿಯಾಗೋದ್ರಲ್ಲಿ ವಿಶೇಷ ಏನಿದೆ? ಈಸ್ ಅವರ್ ಪಾರ್ಟಿ ಲೀಡರ್. ಕುಶಲೋಪರಿ ಮಾತಾಡೋದು ಮತ್ತೆ ಬಹಳ ದಿನದಿಂದ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಭೇಟಿ ಬಗ್ಗೆ ಮಾತನಾಡಿದ ಬಿಕೆ ಹರಿಪ್ರಸಾದ್ ಮೈಸೂರು ಸಮಾವೇಶಕ್ಕೆ ಆಹ್ವಾನಿಸಿದ್ರು. ಹೋಗಿ ಮಾತನಾಡಿದ್ದೇನೆ. ನಮ್ಮಲ್ಲಿ ಮತಭೇದ ಇರಬಹುದು, ಆದ್ರೆ ಮನಭೇದ ಇರೋದಿಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಮೈಸೂರಿನಲ್ಲಿ ನಡೆಯುವ ಸಮಾವೇಶದಲ್ಲಿ ಪಾಲ್ಗೊಳ್ತೇನೆ. ಬಿಜೆಪಿ ಜೆಡಿಎಸ್ ಏನೇನ್ ಹೇಳ್ಬೇಕು ಹೇಳ್ತಿದ್ದಾರಷ್ಟೇ, ಅದಕ್ಕೆಲ್ಲ ಮೈಸೂರಿನಲ್ಲೇ ಉತ್ತರ ನೀಡ್ತೇವೆ ಎಂದ್ರು. ಭೇಟಿ ಮಾಡಿ ಮೈಸೂರು ವಿಚಾರದಲ್ಲಿ ಸಾರ್ವಜನಿಕ ಸಭೆ ಇದೆ, ಅಲ್ಲಿಗೆ ಬರಬೇಕು ಅಂತ ಹೇಳಿ ಅವ್ರ ಆಫೀಸಿಂದ ಮೊದಲು ಸಹ ಹೇಳಿದ್ರು. ಅದನ್ನ ರಾತ್ರಿ ದೃಢೀಕರಿಸಿದ್ರು ಅಷ್ಟೇ. ರಾಹುಲ್ ಗಾಂಧಿ ವಿರುದ್ಧ ಇಡಿ ವಿಚಾರಣೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಹೀಗಾಗಿ ಕಾನೂನು ಬಾಹಿರ ಪ್ರತಿಭಟನೆ ಹಿನ್ನೆಲೆ ವಿಲ್ಸನ್ ಗಾರ್ಡನ್ ಪೊಲೀಸರು ಕೇಸ್ ದಾಖಲಿಸಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೋರ್ಟ್ ಸಮನ್ಸ್ ನೀಡಿದೆ. ಆಗಸ್ಟ್ 29ರಂದು ಖುದ್ದಾಗಿ ಹಾಜರಾಗುವಂತೆ ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ ಸಚಿವರಾದ ಎಂಬಿ ಪಾಟೀಲ್, ಖಂಡ್ರೆ ಸೇರಿ 110 ಜನರಿಗೆ ನೋಟಿಸ್ ನೀಡಿದೆ. ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಕರ್ನಾಟಕಕ್ಕೆ ಆಗಮಿಸಿದ್ರು. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ವಿಧಾನಸೌಧದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಜೊತೆ ಚರ್ಚೆ ನಡೆಸಿದ್ರು. ಆನೆ ಹಾವಳಿ ತಡೆ, ಸೆರೆ ಕಾರ್ಯಾಚರಣೆ, ಪಳಗಿಸುವ ಕ್ರಮ ಮತ್ತು ಮಾವುತರಿಗೆ ತರಬೇತಿ ಬಗ್ಗೆ ಮಾತುಕತೆ ನಡೆಸಿದ್ರು. ನಂತರ ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಮತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಜಂಟ್ ಸುದ್ದಿಗೋಷ್ಠಿ ನಡೆಸಿದ್ರು. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ತೆರಳುವಾಗ ನೂಕುನುಗ್ಗಲು ನಡೆಯಿತು. ಪವನ್ ಕಲ್ಯಾಣ್ ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಹಿಂದೂ ಒಂದರ್ಥದಲ್ಲಿ ಧರ್ಮವೇ ಅಲ್ಲ ಅಂತ ಸಾಣೆಹಳ್ಳಿ ತರಳಬಾಳು ಮಠದ ಪಂಡಿತಾರಾಧ್ಯ ಶ್ರೀ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಸಾಣೆಹಳ್ಳಿ ಶ್ರೀ, ಬಸವಣ್ಣನವರ ಹಿಂದಿನ ಧರ್ಮ ದಯಾಧೀನ ಧರ್ಮ. ಬಸವಣ್ಣನವರು ದಯವೇ ಧರ್ಮದ ಮೂಲ ಎಂದವರು. ವೇದ ಪುರಾಣಗಳನ್ನ ಶರಣರು ತಿರಸ್ಕರಿಸಿದ್ರು. ಹಿಂದೂ ಎಂಬುದು ಅನೈತಿಕ, ಅನಾಚಾರ ಒಳಗೊಂಡಿದೆ. ಅಹಿಂಸಾ ಜೀವನ ನಡೆಸಬೇಕೆಂದು ಬಸವಣ್ಣ ಹೇಳಿದ್ರು. ಸಿಂಧೂ ನದಿಯ ಬಯಲಿನಲ್ಲಿ ಇರುವವರು ಹಿಂದೂಗಳು. ನಮ್ಮದು ಸ್ವತಂತ್ರ ಲಿಂಗಾಯತ ಧರ್ಮ. ಲಿಂಗಾಯತ ಧರ್ಮ ಹಿಂದೂ ಧರ್ಮದ ಭಾಗವೇ ಅಲ್ಲ ಅಂತ ಹೇಳಿದ್ರು. ಲಿಂಗಾಯತ ಧರ್ಮ ಹಿಂದೂ ಧರ್ಮದ ಒಳಗಡೆ ಇರುವಂತದ್ದಲ್ಲ.